ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು ಪತಿ ಪತ್ನಿ ಪುತ್ರ ಎಂಬ ಪುಟ್ಟ ಸಂಸಾರ. ಅದೇ ಸಂಸಾರದಲ್ಲಿ ಬಿರುಗಾಳಿಗೆ ಎದ್ದಿತ್ತು. ಮನೆ ಉಡತಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ಲು. ಪತ್ನಿಗಾಗಿ ಗಂಡ ಎಲ್ಲಾ ಕಡೆ ಹುಡುಕಾಟ ಕೂಡ ನಡೆಸಿದ್ದ. ಪೊಲೀಸರಿಗೆ ದೂರನ್ನ ಕೂಡ ಕೊಟ್ಟಿದ್ದ. ಪೊಲೀಸರು ಅಖಾಡಕ್ಕಿಳಿತಾ ಇದ್ದಂತೆ ಅಸಲಿ ಕತೆ ಬಟಾಬಯಲಾಗಿದೆ. ಊರೇ ಬೆದರಿ ನಿಂತಿದೆ. ಇಲ್ಲಿರೋ ಎಲ್ರಿಗೂ ಆತಂಕದ ಜೊತೆ ಕುತೂಹಲ. ಯಾಕಂದ್ರೆ ಇಲ್ಲಾಗಿರೋದು ಥೇಟ್ ದೃಶ್ಯಂ ಸಿನಿಮಾ ರೀತಿಯ ಕೃತ್ಯ. ಸಿನಿಮಾದಲ್ಲಿ ಪೊಲೀಸ್ ಠಾಣೆಯಲ್ಲೇ ಶವವನ್ನ ಹೂತು ಹಾಕಲಾಗಿತ್ತು. ಆದ್ರಿಲ್ಲಿ ಮನೆ ಆವರಣದಲ್ಲೇ ಶವ ಹೂತು ಹಾಕಿದ್ದ ಪಾಪಿ ಎಲ್ರನ್ನೂ ಯಾಮಾರಿಸಿದ್ದ. ಸಾಲದ ವಿಚಾರಕ್ಕೆ ಪತ್ನಿಯನ್ನೇ ಕೊಂದ ಪಾಪಿ ಗಂಡ. ಮನೆ ಆವರಣದಲ್ಲೇ ಹೆಂಡತಿ ಶವ ಹೂತಿಟ್ಟು ನಾಪತ್ತೆ ಡ್ರಾಮಾ. ಥೇಟ್ ದೃಶ್ಯಂ ಸಿನಿಮಾ ರೀತಿಯೇ ಇಲ್ಲಿ ಕೊಲೆ ಮಾಡಿ ಶವವನ್ನ ಮನೆ ಆವರಣದಲ್ಲೇ ಹೂತಿಟ್ಟಿರೋದು ಬೇರೆ ಯಾರು ಅಲ್ಲ, ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಸಂಸಾರ ಮಾಡಿದ್ದ ಕೇಡಿಪತಿ. ಹೆಸರು ಪ್ರಭು ರತ್ನಾಕರ್, ವಿಜಯಪುರದ ದೇವರ ಹಿಪ್ಪರಗಿ ನಿವಾಸಿ. ಇನ್ನೂ ಭೀಕರವಾಗಿ ಕೊಲೆಯಾಗಿರೋ ಈಕೆ ಸರೋಜಿನಿ. ಪತ್ನಿ ಹೆಸರಿನಲ್ಲೇ ಪ್ರಭು ಸಾಲ ಮಾಡಿದ್ದ. ಈ ವಿಚಾರವಾಗಿ ಪದೇ ಪದೇ ದಂಪತಿ ಮಧ್ಯೆ ಜಗಳ ನಡೀತಾ ಇತ್ತು. ಜನವರಿ 23ರಂದು ಜಗಳ ಅತಿರೇಕಕ್ಕೆ ಹೋಗಿತ್ತು. ಹೆಂಡತಿ ಮೇಲೆ ಕೊತ ಕುದಿತಾ ಇದ್ದ ಪ್ರಭು ರತ್ನಾಕರ್ ಮರುದಿನ ಅಂದ್ರೆ ಜನವರಿ 24ರಂದು ಕಬ್ಬಿಣದ ರಾಡ್ನಿಂದ ಆಕೆಯ ತಲೆಗೆ ಹೊಡೆದು ಹತ್ಯೆಗೈದಿದ್ದ. ಬಳಿಕ ಮನೆ ಆವರಣದಲ್ಲೇ ಶವವನ್ನ ಹೂತಿದ್ದ. ಮನೆಯಿಂದ ಹೊರ ಹೋದವಳು ವಾಪಸ್ ಬಂದಿಲ್ಲ ಅಂತ ಪೊಲೀಸರು ಮತ್ತು ಸಂಬಂಧಿಕರಿಗೆಲ್ಲ ಕಥೆ ಕಟ್ಟಿದ್ದ. ಈಗ ಹಿಂಗೆ ಮಾತಾಡ್ತಾನಕ್ಕೆ ಹಾರಿರ್ತದೆ ರೀ. ಎಲ್ಲಿ ಹೊಡೆದಾನ್ರಿ, ಇಲ್ಲಿಂದ ಇಲ್ಲಿ ಹೊಡೆದಾನ್ರಿ, ಇಲ್ಲಿಂದ ಎಲ್ಲಿ ಹೊಡಲಿಕ್ಕೆ ಮುಂದೆ ಹೊಡಲಿಕ್ಕೆ ಕಾಲ ಹಾಸಿ ಬಾಡಿ ಮುಚ್ಚಾನ್ರಿ. ಎಲ್ರಿ ಒಳಗೆ ರೀ ಅವನ ಮನ್ಯಾಗ ಇವತ್ತು ತೆಗ್ದಾನ್ರಿ ಬಾಡಿ. ಅವ ಪತ್ನಿ ಕೊಂದು ಕಾಣೆಯಾಗಿದ್ದಾಳೆ ಅಂತ ಪೊಲೀಸರಿಗೆ ಪಾಪಿ ದೂರು ಕೂಡ ಕೊಟ್ಟಿದ್ದ. ಹೆಂಡತಿ ತವರು ಮನೆಯವರ ಜೊತೆ ಸೇರಿ ಹುಡುಕಾಟ ಮಾಡೋ ನಾಟಕ ಆಡಿದ್ದ. ಕೊನೆಗೆ ಪ್ರಭು ಮೇಲೆಯೇ ಅನುಮಾನಗೊಂಡ ಪೊಲೀಸರು ಕರೆದು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. 24 ದಿನಗಳ ನಂತರ ಕೊಲೆ ರಹಸ್ಯ ಬಯಲಾಗಿದೆ. ಸದ್ಯ ಶವ ಹೊರತೆಗೆದ ದೇವರ ಹಿಪ್ಪರಗಿ ಸ್ಟೇಷನ್ ಪೊಲೀಸರು ಮರಣೋತ್ತರ ಪರೀಕ್ಷೆ ಬಳಿಕ ಸಂಬಂಧಿಕರಿಗೆ ಶವವನ್ನ ಹಸ್ತಾಂತರಿಸಿದ್ದಾರೆ. ಹಡ್ಡಿ ಮುಚ್ಚಾರತ್ರಿ ಕಂಪೌಂಡ್ನಾಗ ಹಡ್ಡಿ ಮುಚ್ಚಾರ. ಇವತ್ತು ಮುಂಜಾನೆ ತಗೋದು ಆಕಿನ ಇದು ಮಾಡಿದ್ರಿ. ಒಟ್ಟು ಅವ್ರಿಗೆ ಮಾತ್ರ ನಮಗೆ ನ್ಯಾಯ ಕೊಡಿಸ್ರಿ, ಅವನಿಗೆ ಮಾತ್ರ ಹೊರಗೆ ಬಿಡ್ತಾರೆ. ಹೆಂಡತಿ ಮನೆಯ ಜವಾಬ್ದಾರಿ ಹೊತ್ತಿರ್ತಾಳೆ. ಗಂಡನಿಗೆ ನೆರವಾಗ್ಲಿ ಅಂತಾನೆ ತನ್ನ ಹೆಸರಿನಲ್ಲಿ ಸಾಲ ಮಾಡಿ ಹಣ ಕೊಟ್ಟಿದ್ಲು. ಅಂತ ಹೆಂಡತಿಯನ್ನೇ ಪಾಪಿ ಪತಿ ಕೊಂದಿದ್ದು ಮಾತ್ರ ನಿಜಕ್ಕೂ ಘೋರ. ಅಶೋಕ್ ಎಡಹಳ್ಳಿ, TV9 ವಿಜಯಪುರ.